ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣ, ಅಜ್ಜಿ ಬರ್ಡೇನ ಯಾವ ತರ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು, ಆ ತರ ಸೆಲೆಬ್ರೇಟ್ ಮಾಡಬೇಕು. ನಮ್ಮ ಫ್ರೆಂಡ್ಸ್, ರಿಲೇಟಿವ್ಸು ಎಲ್ಲರನ್ನು ಕರೆದು ದೊಡ್ಡದಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಅದ್ಯಾ ಈ ಐಡಿಯಾನ ನನ್ನ ಬರ್ಡೇಗೆ ಮಾಡೋಣ. ಅಜ್ಜಿ ಬರ್ಡೇಗೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಊಟ ಬಟ್ಟೆ ಎಲ್ಲ ದಾನ ಧರ್ಮ ಮಾಡೋಣ ಅಜ್ಜಿ ಹೆಸರಲ್ಲಿ. ಕರೆಕ್ಟ್ ಬಾಬಾ. ಆದರೆ ಅಜ್ಜಿಗೆ ಈಗಿರೋ ಪರಿಸ್ಥಿತಿಯಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಕಾಂತ ಆಶ್ರಮಕ್ಕೆ ಹೋಗಿ ಎಲ್ಲ ಕೆಲಸನೂ ನಡೆಸ್ಕೊಡ್ತಾರೆ. ನಾವೆಲ್ಲರೂ ಅಜ್ಜಿನ ಕರ್ಕೊಂಡು ಹುಟ್ಟೂರಿಗೆ ಹೋಗೋಣ. ಹೇಗಿದ್ರು ನಾವೆಲ್ಲರೂ ಆಚೆ ಹೋಗಿ ತುಂಬ ದಿನ ಆಯ್ತಲ್ವಾ? ಒಟ್ಟಿನಲ್ಲಿ ಅಜ್ಜಿ ಹೆಸರು ಹೇಳಿ ನಿಮ್ಮ ಆಸೆಗಳನ್ನ ನೀವೆಲ್ಲರೂ ಚೆನ್ನಾಗಿ ನೆರವೇರಿಸ್ಕೊಳ್ತಿದ್ದೀರ. ಚೇಚೆ, ಆ ಥರ ಏನಿಲ್ಲ ಅಗ್ರಜ. ಅಜ್ಜಿ ಬರ್ಡೇನ ಬೇರೆ ಥರ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ಹೌದಣ್ಣ, ನಾವಾದ್ರೆ ಪ್ರತಿ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ, ಆದ್ರೆ ಅಜ್ಜಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣಲ್ವಾ, ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡ್ವಿ. ನೀವ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಆದ್ರೆ ಅಜ್ಜಿ ಹುಟ್ಟದಬ್ಬನ ಈ ಸಲ ನಾವೆಲ್ಲರೂ ಬೇರೆ ಥರನೇ ಆಚರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದ್ರೆ ನೀನೇನ್ ಅನ್ಕೊಂಡಿದ್ಯಾ ಅಗ್ರಜ? ಅಜ್ಜಿ ಹೆಸರಲ್ಲಿ ಸುವರ್ಣ ಅಭಿಷೇಕ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಸುವರ್ಣ ಅಭಿಷೇಕನ? ಹಂಗಂದ್ರೆ ಏನು ಅಗ್ರಜ? ಅಣ್ಣ, ನಾನು ಅಭಿಷೇಕ ಕೇಳಿದ್ದೀನಿ, ಪಂಚಾಮೃತ ಅಭಿಷೇಕನೂ ಕೇಳಿದ್ದೀನಿ. ಈ ಸುವರ್ಣಾಭಿಷೇಕ ಅಂದ್ರೆ ಏನಣ್ಣ? ಪೂಜೆನಾ? ನಾನು ಈಗಲೇ ಕೇಳ್ತಿರೋದು ವೇದಾಂತ್. ಹಾಗಂದ್ರೆ ಏನು? ಸುವರ್ಣ ಅಭಿಷೇಕ ಅಂತಂದ್ರೆ 50 ವರ್ಷ ಆದ ನಂತರ, ಇಲ್ಲ ಕೆಲವರು 60 ವರ್ಷ ಆದ ನಂತರ ಮಾಡ್ತಾರೆ. ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ, ಈ ಗಂಡ ಹೆಂಡತಿಗೆ 60 ವರ್ಷ ಕಂಪ್ಲೀಟ್ ಮಾಡೋದ್ರೆ ಷಷ್ಠಿ ಪೂರ್ತಿ ಮಾಡ್ತಾರಲ್ಲ, ಆ ತರದ ಹಬ್ಬ. ಇದನ್ನ ದುಡ್ಡಿದ್ದವರೆಲ್ಲ ಮಾಡೋದಿಕ್ಕಾಗತ್ತೆ, ಅದೃಷ್ಟ ಇರೋರಿಗೆ ಮಾತ್ರ ಸಿಗೋದು. ನಮ್ಮ ಅಜ್ಜಿಗೆ ಅದೃಷ್ಟ ಇದೆ. ಇದರಿಂದ ಏನ್ ಪ್ರಯೋಜನ? ಸುವರ್ಣ ಅಭಿಷೇಕ ಮಾಡಿಸೋದ್ರಿಂದ ಆಯಸ್ಸು, ಆರೋಗ್ಯ ಎರಡೂ ವೃದ್ಧಿ ಆಗುತ್ತೆ. ನಮ್ಮ ಮನೆಗೆ ಬಂದಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅಂಡ್ ಮೋರ್ ಓವರ್ ಅಜ್ಜಿಗೆ ತುಂಬಾ ಒಳ್ಳೇದಾಗುತ್ತೆ. ಅಜ್ಜಿಗೆ 40% ಕಾಣ್ತಿರೋ ದೃಷ್ಟಿ ಆಮೇಲೆ 100% ಕಾಣಿಸಿದ್ರು ನಾವು ಆಶ್ಚರ್ಯ ಪಡೋ ಹಾಗೆ. ಇದನ್ನ ಯಾಕೆ 75 ವರ್ಷ ಆದ್ಮೇಲೆ ಮಾಡ್ಬೇಕು ಅಂತ ಕೇಳಿದ್ಯಲ್ಲ? ಈ ರಿಚುವಲ್ನ 50 ವರ್ಷದಿಂದ 75 ವರ್ಷ ಒಳಗಡೆನೆ ಎಲ್ಲರೂ ಮಾಡೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಇದನ್ನ ಎಲ್ಲರ ಕೈಲೂ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ. ಯೋಗ ಇರಬೇಕು, ಅವ್ರಿಗೆ ಮಾತ್ರ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ. ಸೂಪರ್ ಐಡಿಯಾ ಅಗ್ರಜ. ನಮ್ಮ ಅಜ್ಜಿ ಮುಂಚೆ ತರ ಆದ್ರೆ ಸಾಕು. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಣ. ಹೌದಣ್ಣ, ಈ ವಿಷಯದಲ್ಲಿ ನಾವೆಲ್ಲೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಈ ಪೂಜೆನ ತುಂಬಾ ಜೋರಾಗಿ ಮಾಡೋಣ. ಸುವರ್ಣ ಅಭಿಷೇಕ ಅಂದ್ರೆ ಸುಮ್ಮನೆ ಅಲ್ಲ, ಇದು ತುಂಬಾ ಶ್ರೇಷ್ಠವಾದ ಹಾಗೂ ದೊಡ್ಡ ಪೂಜೆ. ಇದರಲ್ಲಿ ನೀವೆಲ್ಲರೂ ಇನ್ವಾಲ್ವ್ ಆಗ್ಬೇಕು. ಪ್ರತಿಯೊಬ್ರು ಒಂದೊಂದು ಜವಾಬ್ದಾರಿನ ತಗೊಳ್ಬೇಕು. ಅಗ್ರಜ, ಅಜ್ಜಿಗೆ ಸುವರ್ಣ ಅಭಿಷೇಕ ಮಾಡಿಸ್ತಿರೋದು ಲೈಫ್ ಟೈಮ್ ಅಚೀವ್ಮೆಂಟ್. ಅದೇನ್ ಕೆಲಸ ಹೇಳು, ಎಲ್ಲರೂ ಹಂಚ್ಕೊಂಡು ಮಾಡ್ತೀವಿ ಅಲ್ವಾ ನೋಡಿ ನದಿ? ಹೌದು ವೇದಾಂತ್, ಅಜ್ಜಿಗೆ ಒಳ್ಳೇದಾಗುತ್ತೆ, ಈ ಮನೆಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಅದು ಯಾವ ಕೆಲಸ ಆದ್ರೂ ನಾವು ಮಾಡೋದಕ್ಕೆ ರೆಡಿ. ಅಣ್ಣ, ನಿನ್ ಕೈಯಲ್ಲಿ ತೋರಿಸು, ನಾವು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀವಿ, ಓಕೆನಾ? ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಾನೊಂದು ಮಾತು ಹೇಳ. ಹೇಳಿ ಮಾ. ಅಜ್ಜಿ ಗುಡಕ್ಕೆ ಒಂದು ಹೊಸ ಸೀರೆ ಬೇಕು. ಜೊತೆಗೆ ಸುವರ್ಣ ಅಭಿಷೇಕ ಮಾಡೋಕ್ಕೆ ಮೊದಲು ಸುಮಂಗ್ಲಿ ಪೂಜೆ ಆಗಬೇಕು. ಮುತ್ತೈದೆಯರು ಕೊಡೋಕ್ಕೆ ತುಂಬ ಸೀರೆ ಬೇಕಾಗತ್ತೆ. ಅದನ್ನೆಲ್ಲ ತೊಗೊಂಡು ಬರಬೇಕು. ಆ ಕೆಲಸ ಈಗಲಿಂದಾನೇ ಶುರು ಮಾಡಿ. ಆದ್ಯಾ, ಅಮ್ಮ ಹೇಳಿದ್ ಗೊತ್ತಾಯ್ತು ತಾನೆ? ನೀನು ಸಾರ್ಥಕ್ ಹೋಗಿ ಅಷ್ಟು ಸೀರೆಗಳನ್ನ ಬೇಗ ತರಬೇಕು. ಓಕೆ ಅಣ್ಣ, ಆ ಕೆಲಸ ಆದಂಗೆ ಅಂತ ಅನ್ಕೋ. ವಿಕಾಸ್, ನೀನ್ ಮೊದಲು ದೇವಸ್ಥಾನಕ್ಕೆ ಹೋಗಿ ಅಜ್ಜಿ ಹೆಸರಲ್ಲಿ ಸುವರ್ಣಾಭಿಷೇಕ ಪೂಜೆಗೆ ಬುಕ್ ಮಾಡಿಸು. ಹಾಗೆ ಪುರೋಹಿತರಿಗೆ ಪೂಜೆ ಸಾಮಾನುಗಳು ಏನೇನು ಬೇಕು ಅಂತ ಕೇಳಿ ತಿಳ್ಕೊಂಡು ಬರು. ನಾಗರಾಜ, ಇವಾಗಲೇ ಹೋಗ್ತೀನಿ.
ನಾಳೆ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ. ಸರಿ ವೇದಾಂತ್, ನಾಳೆಗೆ ಎಲ್ರಿಗೂ ಬೇಗ ಎದ್ದೇಳಿಸಿ ರೆಡಿ ಮಾಡಿಸೋ ಜವಾಬ್ದಾರಿ ನಂದು. ವೆರಿ ಗುಡ್. ಅಂದರೆ ಧ್ರುವ ಮನೆಯಿಂದ ಹೊರಗೆ ಬರ್ತಾನೆ. ಈ ಚಾನ್ಸ್ ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಹೇಗಾದರೂ ಮಾಡಿ ಧ್ರುವನ್ ಮುಗಿಸ್ಲೇಬೇಕು. ಈಗಲೇ ವಿಷಯನ ಯಜಮಾನ್ರಿಗೆ ಹೇಳ್ತೀನಿ. ಅಜ್ಜಿ, ನಾಳೆ ಲಕ್ಷ್ಮೀ ಪೂಜೆ, ತುಂಬಾ ವಿಶೇಷವಾದ ದಿನ ಅಲ್ವಾ? ಹೌದು, ಯಾಕೆ? ನಾಳೆ ನಿಮ್ ಹುಡ್ದಬ್ಬ ಕೂಡ. ನಾವೆಲ್ಲರೂ ಸೇರಿ ನಿಮ್ಗೆ ಸುವರ್ಣ ಅಭಿಷೇಕ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ವೇದಾಂತು, ನಿಜ ಹೇಳ್ತಾ ಇದೀಯಾ? ಅಫ್ಕೋರ್ಸ್ ಅಜ್ಜಿ, ನಾನೇ ನಿಮ್ಮ ಹತ್ರ ಸುಳ್ಳು ಹೇಳಿ? ಖಂಡಿತವಾಗ್ಲೂ ಪ್ಲಾನ್ ಮಾಡ್ತಿದ್ದೆ. ನಿಜವಾಗ್ಲೂ ಸುವರ್ಣ ಅಭಿಷೇಕ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ನನ್ನ ಹೆಸರಲ್ಲಿ ಸುವರ್ಣ ಅಭಿಷೇಕ ಮಾಡಿಸ್ತಿದ್ದೀರಾ? ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಲೆಕ್ಕದಲ್ಲಿ ನಾನೇ ಮುಂದೆ ನಿಂತು ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ಬೇಕು, ಆದರೆ ನೀವು ಮಾಡ್ತಿದ್ದೀರಾ. ನಿಮ್ಮಂಥ ಮೊಮ್ಮಕ್ಕಳನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಇಲ್ಲ ಅಜ್ಜಿ, ನಿಮ್ಮನ್ನ ಅಜ್ಜಿಯಾಗಿ ಪಡೆಯೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ಅಷ್ಟಕ್ಕೂ ಇದೆಲ್ಲ ನಿಮಗೆ ಮಾಡ್ದೀನಿ ಯಾರಿಗೆ ಮಾಡೋಣ ಹೇಳಿ? ನಮಗೆ ನೀವೇ ಅಪ್ಪ ಅಮ್ಮ ಎಲ್ಲ. ಹಾಗಲ್ಲಪ್ಪ, ಸುವರ್ಣ ಅಭಿಷೇಕ ಅಂದರೆ ಮಾಮೂಲಿ ಪೂಜೆ ಅಲ್ಲಪ್ಪ. ಪೂಜೆಗಳೆಲ್ಲ ವಿಶೇಷವಾದ ಪೂಜೆ. ನನ್ನ ಹೆಸರಲ್ಲಿ ಸುವರ್ಣ ಅಭಿಷೇಕ ಮಾಡಿಸ್ತಿದ್ದೀರಾ ಅಂದರೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅಜ್ಜಿ, ನೀವು ಯಾವಾಗಲೂ ನಗ್ನಗ್ತಾ ಇದ್ರೆ ಸುವರ್ಣ ಅಭಿಷೇಕ ಏನು, ಡೈಮಂಡ್ ಅಭಿಷೇಕ, ಪ್ಲಾಟಿನಮ್ ಅಭಿಷೇಕ, ಇನ್ನೂ ಅದೇನೇನೋ ಅಭಿಷೇಕ ಇದೆಯಲ್ಲ ಅದೆಲ್ಲ ಮಾಡ್ಸೋಣ. ನಮಗೆ ವಯಸ್ಸಾಗಿ ನಾವು ಊರುಗಳು ಹಿಡ್ಕೊಂಡು ನಡೀತಾ ಇದ್ರು, ನೀವು 20 ವರ್ಷದ ಹುಡುಗಿ ಥರ ನಗ್ನಗ್ತಾ ಹ್ಯಾಪಿಯಾಗಿ ಆಕ್ಟಿವ್ ಆಗಿರ್ಬೇಕು. ಬಿದ್ದೋಗ ಮರ ನಮ್ಮ ನಾನು. ಕಂಡಿದ್ದು ಕೇಳಿದ್ದು ಎಲ್ಲ ಆಯಿತು. ಇನ್ನೂ ಅಷ್ಟೊಂದು ವರ್ಷ ಬದುಕಿದ್ದು ಏನು ಮಾಡಲಿ ನಾನು? ಅಜ್ಜಿ, ಯಾಕೆ ನೀವು ಹಾಗೆ ಮಾತಾಡೋದು? ನೀವು ಇನ್ನೂ ಮಾಡ್ಬೇಕಾಗಿರೋಷ್ಟು ಕೆಲಸಗಳು ಸಿಕ್ಕಾಪಟ್ಟೆ ಇದೆ. ಆಕ್ಚುಲಿ ಕಾಂತನಿಗಿನ ಚಿಕ್ಕವರಾಗಿ ಕಾಣ್ತೀರ. ತಮಾಷೆ ಸಾಕು. ಈಗ ನಾನು ಏನೋ ಮಾಡ್ಬೇಕಾಗಿದೆ ಅದನ್ನ ಹೇಳೋ. ನೀವಿನ್ನೂ ಮರಿ ಮೊಮ್ಮಕ್ಕಳನ್ನ ನೋಡ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು, ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳ್ಬೇಕು, ಅವರಿಗೆ ಮದ್ವೆ ಕೂಡ ಮಾಡಿಸ್ಬೇಕು. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಈಗಲೇ ಮರ ಗಿಡ ಅಂತೆಲ್ಲ ಮಾತಾಡಿದ್ರೆ ಹೇಗಜ್ಜಿ? ನೀವು ಇದೇ ಥರ ನನ್ನನ್ನು ಸಂತೋಷವಾಗಿ ನೋಡ್ಕೊಂಡ್ರೆ ನಾನು 100 ವರ್ಷ ಬೇಕಾದರೂ ಇರ್ತೀನಿ. ನಿಮ್ಮ ಮಕ್ಕಳನ್ನೆಲ್ಲ ದೊಡ್ಡವ್ರನ್ನ ಮಾಡಿ ಸಾಕಿ ಬೆಳೆಸಿ ಅವ್ರಿಗೆ ಮದುವೆ ಮಾಡಿಕೊಟ್ಟೆ ಹೋಗ್ತೀನಿ, ಸರಿನಾ? ವೇದಾಂತ್, ನೀನು ಸುವರ್ಣ ಅಭಿಷೇಕಕ್ಕೆ ಎಲ್ರಿಗೂ ಕೆಲಸ ಹೇಳಿದೆ, ಆದರೆ ನನಗೆ ಮಾತ್ರ ಏನೂ ಕೆಲಸನೇ ಹೇಳಿಲ್ಲ. ಯಾಕೆ? ನಿನ್ನ ಹೆಂಡತಿಯಾಗಿ ನನ್ನ ಕೆಲಸ ಮಾಡಬಾರ್ದಾ? ಹಾಗೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಇರೋದು ನಿನಗೇನೆ. ಅದೇನು ಅಂತ ಇವತ್ತು ಬೇಡ, ನಾಳೆ ಹೇಳ್ತೀನಿ. ಹೌದಾ? ಹೋಗ್ಲಿ, ಪರವಾಗಿಲ್ಲ. ಈಗಲೇ ಹೇಳ್ಬಿಡು ಏನು ಕೆಲಸ ಅಂತ. ಸರಿ, ಈಗಲೇ ಹೇಳ್ಬಿಡ್ತೇನೆ. ನೋಡು, ನಾಳೆ ಪೂಜೆ ನಡೆಯುವಾಗ ನಾನು ತುಂಬಾ ಬಿಸಿ ಇರ್ತೀನಿ. ನೀನು ಮನೆಯಿಂದ ದೇವಸ್ಥಾನಕ್ಕೆ ಹೋಗೋ ತನಕ, ದೇವಸ್ಥಾನದಿಂದ ಮನೆ ವಾಪಸ್ ಬರೋ ತನಕ ಈ ಕೆಲಸ ಮಾಡಲೇಬೇಕು. ಯಾವ ಕೆಲಸ? ನಿನ್ನ ಬಾಯಿ ಬಡಿಕೆ ಬಾಯಿಗೆ ಬೀಗ ಹಾಕ್ಬೇಕು. ಟುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ. ಇದೇ ನೀನು ಮಾಡ್ಬೇಕಾಗಿರೋ ದೊಡ್ಡ ಕೆಲಸ. ಏ ವೇದಾಂತು, ಅಮ್ಮ ಒಳ್ಳೆ ಹುಡುಗರು. ಅಯ್ಯೋ, ವಿಕ್ಕಿ, ಇದೆಲ್ಲ ಯಾಕೋ ಬೇಕಿತ್ತು? ಯಾಕೆ ಬೇಕಿತ್ತು ಅಂದ್ರೆ ನೀವು ಚೆನ್ನಾಗಿ ಕಾಣೋದು ಬೇಡವಾ? ಚೆನ್ನಾಗಿ ಕಾಣಿಸಿ ಏನೋ ಪ್ರಯೋಜನ? ಇದನ್ನೆಲ್ಲ ಯಾರು ನೋಡ್ತಾರೆ ಹೇಳು? ಕೊನೆ ಪಕ್ಷ ನನ್ನನ್ನು ನಾನು ನೋಡ್ಕೊಳ್ಳೋಣ ಅಂದ್ರೂ ನನಗೆ ಕಣ್ಣಿಲ್ಲ. ಇದೆಲ್ಲ ವೇಸ್ಟ್ ಅಲ್ವೇನೋ? ಅಜ್ಜಿ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಾಳೆ ನಿಮ್ಮ ಹೆಸರಲ್ಲಿ ಸುವರ್ಣ ಅಭಿಷೇಕ ಇದೆ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಇಲ್ಲಾಂದ್ರೆ ನೋಡಿದವ್ರು ನಮಗ್ ಬೈತಾರ ಅಷ್ಟೇ. ಕುರುಡಂಗೆ ಕನ್ಸು ಬೀಳ್ಬಾರ್ದು, ಕಣ್ ಕಾಣಿಸ್ತಾ ಇರೋರು ಚೆನ್ನಾಗಿ ರೆಡಿ ಆಗ್ಬಾರ್ದು ಅಂತ ಯಾರು ಹೇಳಿಲ್ಲ ಅಜ್ಜಿ. ನೀವು ಯಾರಿಗೋಸ್ಕರನೋ ರೆಡಿ ಆಗೋದು ಬೇಡ, ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರು ಸಾಕು.
ಹೌದಜ್ಜಿ, ಈ ಸಮಾಜಕ್ಕೆ ಹೊಗಳಿ ಅಭ್ಯಾಸ ಇಲ್ಲ. ಆ ವಿಷಯದಲ್ಲಿ ಸ್ವಲ್ಪ ಕಂಜೂಸ್. ಹಾಗಾಗಿ ನೀವು ಯಾರಿಗೂ ತಲೆ ಕೆಡ್ಸ್ಕೊಬಿಡಿ, ಚೆನ್ನಾಗಿ ರೆಡಿ ಆಗಿ ಅಷ್ಟೇ. ಕರೆಕ್ಟ್ ಸಾರ್ಥಕ್ ಸರ್. ಈ ಸಮಾಜ ಅನ್ನೋದು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪಿದ್ದಂಗೆ, ಕಣ್ಣು ಕಾಣಿಸ್ತಾ ಇದ್ರು ವಾಸನೆ ಮಾತ್ರ ಬರ್ತಾ ಇರುತ್ತೆ. ಎಲ್ರು ತಮ್ಮ ತರನೇ ಇರಬೇಕು ಅನ್ನೋದು ಈ ಸಮಾಜದ ವಾದ. ಹಾ, ಶಬಾಷ್. ಇಷ್ಟು ವರ್ಷದಲ್ಲಿ ನಿಮ್ ಬಾಯಲ್ಲಿ ಬಂದಿರೋ ಒಂದೇ ಒಂದು ಒಳ್ಳೆ ಮಾತು ಅಂದ್ರೆ ಇದೊಂದೇ ನೋಡಿ. ಪರವಾಗಿಲ್ಲ, ಯಾರೋ ಹೇಳಿದ್ದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ. ನಾನು ಏನ್ ಮಾತಾಡೋದ್ರು ನಿಮ್ಗೆ ಇಷ್ಟ ಆಗಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ವಾದ ಮಾಡಕ್ಕೆ ಹೋಗಲ್ಲ, ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನಾಳೆ ಪೂಜೆಗೆ ನಮ್ಮ ಅಜ್ಜಿ ಮದುವೆ ಹೆಣ್ಗಿಂತ ಚೆನ್ನಾಗಿ ಕಾಣಿಸ್ಬೇಕು. ನೋಡೋ ಹುಡುಗಿರೆಲ್ಲ ಹೊಟ್ಟೆ ಉರ್ಕೋಬೇಕು, ಗೊತ್ತಾಯ್ತಾ? ಕಾಂತ, ಬರೀ ಬೇರೆಯವ್ರ ಮದ್ವೆ ಊಟ ಮಾಡೋದ್ರಲ್ಲೇ ಕಾಲ ಕಳಿಬೇಡ. ನಿನ್ ಮದ್ವೆ ಊಟ ಯಾವಾಗ ಹೇಳು. ಹುಡುಗಿನ ನೋಡಿದ್ಯಾ ಅಥವಾ ಹುಡುಗಿನ ಹುಡುಕ್ಬೇಕಾ ನಾವು? ನೀ ಆ ಒಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಮಾತಾಡಿ ಅಜ್ಜಿ. ಮದುವೆ ವಿಷಯ ಮಾತ್ರ ಎತ್ತಕ್ ಹೋಗ್ಬೇಡಿ. ಯಾಕೋ ಕಬಂಗಿ ಮುಂಡೆದೆ? ಈಗಿನ ಕಾಲದ ಹುಡುಗಿರ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಂಬಕ್ಕೂ ಆಗಲ್ಲ, ಮೇಂಟೈನ್ ಅಂತೂ ಮಾಡಕ್ಕೆ ಆಗಲ್ಲ. ಯಾವಾಗ ಉಲ್ಟಾ ಹೊಡಿತಾರೆ ಅಂತ ಹೇಳಕ್ಕೆ ಆಗಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರಿ ಈ ಹುಡುಗಿರ್ ಸವಾಸನೇ ಬೇಡ ಅನ್ಸುತ್ತೆ ಅಜ್ಜಿ. ಹುಡುಗಿರ್ ಮಾತ್ರ ಅಲ್ಲ ಕಣೋ, ಹುಡುಗರನ್ನ ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ. ಈಗಿನ ಕಾಲದ ಹುಡುಗರೆಲ್ಲ ಗೋಸಂಬಿ ತರ, ಇವು ಯಾವಾಗ ಬಣ್ಣ ಬದಲಾಯಿಸ್ತಾರೆ ಅಂತಲ್ಲೇ ಗೊತ್ತಾಗಲ್ಲ. ಆದ್ರೆ ನಮ್ ಕಾಲ ಹೇಗಿತ್ತು ಗೊತ್ತಾ? ಅದೊಂದನ್ನ ಯಾಕೆ ಉಳಿಸ್ಕೊಂಡಿದ್ದೀರಾ ಅಜ್ಜಿ? ಅದನ್ನು ಹೇಳ್ಬಿಡಿ. ಹೌದಜ್ಜಿ, ನಿಮ್ದು ತಾತಂದು ಲವ್ ಸ್ಟೋರಿ ಹೇಳಿ. ಅಯ್ಯೋ, ಅದನ್ನೆಲ್ಲ ಈಗ ಯಾಕೆ ಕೇಳ್ತೀಯ ಆರ್ತಿ? ಊರವ್ರದೆಲ್ಲ ಕೇಳ್ತೀರಾ, ನಿಮ್ದು ಮಾತ್ರ ಯಾಕೆಲ್ಲ ಹೇಳಿ ಕೇಳೋಣ. ಅಯ್ಯೋ ಕಮ್ಮಂಗೆ ಮುಂಡದೆ, ನಮ್ಮನ್ನ ನಿಂತರ ಅನ್ಕೊಬಿಟ್ಟಿದ್ಯಾ? ನಮ್ಮ ಮದುವೆ ಆಗಿ ಎಷ್ಟೋ ತಿಂಗಳಾಗಿದ್ರು ನಾನು ಸರಿಯಾಗಿ ಗಂಡನ ಮುಖಾನೇ ನೋಡಿರ್ಲಿಲ್ಲ ಗೊತ್ತಾ. ನೋಡೋಣ ಅನ್ನೋ ಅಷ್ಟರಲ್ಲಿ ನನಗೆ ಹೆಣ್ಮಗು ಹುಟ್ಟಿ ಅದಕ್ಕೆ ವೈದೇಹಿ ಅಂತ ಹೆಸರಿಟ್ಟಿದ್ದು ಆಗೋಗಿತ್ತು ಗೊತ್ತಾ. ಮಗ ಬಿಟ್ಟು ಬೇರೆ ಎಲ್ಲ ನೋಡಿದೀರಾ ಅಂದಂಗಾಯ್ತು. ಏನಿಲ್ಲ ಏನಿಲ್ಲ. ಹೌದಾ ಅಜ್ಜಿ? ನಮ್ಮಮ್ಮ ಹುಟ್ಟೋವರೆಗೂ ನೀವು ತಾತನ ಮುಖನೇ ನೋಡಿರ್ಲಿಲ್ವಾ? ಒಂಥರ ಕಾಮಿಡಿ ಅಜ್ಜಿ ಇದು. ಅಲ್ಲ ಅಜ್ಜಿ, ಮುಖಾನೇ ನೋಡಿಲ್ಲ ಅಂತೀರಾ, ಮತ್ತೆ ಸಂಸಾರ ಹೆಂಗ್ ಮಾಡಿದ್ರಿ ಅಂತ? ಸಾರ್ಥಕ್ ಸರ್, ಗುಡ್ ಕ್ವಶನ್. ಆದ್ರೂ ಅಜ್ಜಿ, ನಿಮ್ಮ ಸ್ಟೋರಿ ತುಂಬಾ ಭಯಂಕರವಾಗಿದೆ. ಕೇಳ್ತಾ ಇದ್ರೆ ಹೀಗೂ ಉಂಟೆ ಅನ್ಸುತ್ತೆ. ಏ, ಯಾಕೋ ಹಾಗೆ ನಗ್ತಿದ್ದೀರಾ? ಆಗಿನ ಕಾಲನೇ ಆ ಥರ ಇತ್ತು. ಮದುವೆ ಆದರೂ ನಾವು ಅವ್ರ ಎದುರುಗಡೆ ನಿಂತ್ಕೊಳ್ತಾ ಇರಲಿಲ್ಲ. ಎದುರುಗಡೆ ನಿಂತ್ಕೊಳ್ಳೋದಕ್ಕೆ ತುಂಬ ಹೆದರ್ಕೊಳ್ತಾ ಇದ್ವಿ. ಆದರೆ ಮನಸ್ಸಿನಲ್ಲೇ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಸಂಬಂಧಗಳು ಅಳಿಸೋಗದೆ ಎಷ್ಟೋ ವರ್ಷ ಆದರೂ ಹಾಗೆ ಉಳ್ಕೊಂಡಿರೋದು. ಓಹೋ, ಹಾಗಾದ್ರೆ ಈಗಿನ ಕಾಲದ ಸಂಬಂಧ ಬೇಗ ಕಿತ್ತು ಹಳಸೋಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ಇಂಡೈರೆಕ್ಟ್ ಆಗಲ್ಲ ಸಾರ್ಥಕ್ ಸರ್, ಅಜ್ಜಿ ಹೇಳ್ತಾ ಇರೋದು ಡೈರೆಕ್ಟ್ ಆಗಿ ಮಖಕ್ಕೆ ಅಂತ ಉಗ್ದಂಗಿತ್ತು. ಇದೊಂದು ವಿಷಯ ಕೇಳ್ರು, ನಾನು ಆಷಾಢಕ್ಕೆ ತವ್ರ ಮನೆಗೆ ಹೋದಾಗೆಲ್ಲ ನಮ್ಮ ಯಜಮಾನ್ರು ನನಗೆ ಕಾಗದ ಬರೀತಿದ್ರು. ನಾನು ಅವ್ರು ಬರೆಯೋ ಕಾಗದಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಿದ್ದೆ ಗೊತ್ತಾ. ಅಂಜಿ, ನಿಮ್ ಲವ್ ಸ್ಟೋರಿ ಅಂತೀರ ಕುಚು ಕುಚು ಅಂತ ಇದೆ. ನಾವಿಬ್ರು ಎಷ್ಟು ಲವ್ ಮಾಡ್ತಿದ್ವಿ ಗೊತ್ತಾ. ನೀವು ಇದ್ದೀರಾ ವೇಸ್ಟ್ ಬಾಡಿಗಳು. ಊರು ಹೋಗೋ ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ನನಗೂ ಈ ವಯಸ್ಸಿನಲ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆಸೆ ಕಂಡ್ರು. ಆದ್ರೆ ಏನ್ ಮಾಡೋದು, ನೀವೆಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಾ. ಆರ್ತಿ, ಆದಷ್ಟು ಬೇಗ ನನ್ನ ಕೈಗೆ ಒಂದು ಮರಿ ಮೊಮ್ಮಗನ್ನ ಕೊಟ್ಬಿಡಮ್ಮ. ನಾನು ಇರೋವರೆಗೂ ಆ ಮಗು ಜೊತೆ ಆಟ ಆಡ್ಕೊಂಡು ಕಾಲ ಕಳೀತೀನಿ. ಆರ್ತಿ ಮೇಡಮು ನಾಚ್ಕೊಂಡು ನೀರಾಗಿ ಹಂಗೆ ಒಳಗ್ಬಿಟ್ರು. ಟಿಟ್ಟು ನಮ್ಮ ಅಜ್ಜಿ ತರಾನೇ.
ರಿಂಗ್ ಆಗ್ತಿರೋದು ವೈದೇಹಿ ಎತ್ತೆ ಫೋನ್ ಅಲ್ವಾ? ಕಾಲ್ ರಿಸೀವ್ ಮಾಡಿದೆ, ಎಲ್ಲೋದ್ರಿ ಇವರು? ಯಾವುದೋ ಅರ್ಜೆಂಟ್ ಕಾಲ್ ಅನ್ಸುತ್ತೆ. ರಿಸೀವ್ ಮಾಡಿ ಏನು ವಿಷಯ ಅಂತ ಕೇಳೋಣ. ಹಲೋ ಚಂದ್ರಕಾ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ರಿ ನೀವು? ಯಾರು ಬೇಕು ನಿಮಗೆ? ಇದು ನಮ್ಮ ಚಂದ್ರಕನ್ ಫೋನ್ ಅಲ್ವಾ? ಚಂದ್ರಕ್ಕೊಂದು ಅಲ್ಲ, ಸೀತಾಕ್ಕೊಂದು ಅಲ್ಲ, ಇದು ನಮ್ಮ ವೈದೇಹಿ ಹತ್ತೆದು. ನೀವ್ಯಾರು? ನಿಮ್ಗೆ ಯಾರು ಬೇಕು ಹೇಳಿ? ಹಲೋ ಹಲೋ ಅಕ್ಕ, ಕೇಳಿಸ್ತಿದ್ಯಾ? ರೇ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ನಮ್ಮ ಮನೇಲಿ ಯಾವ ಚಂದ್ರನೂ ಇಲ್ಲ, ಸೂರ್ಯನೂ ಇಲ್ಲ. ಇಡೀ ಫೋನು. ಸಾರ್ಥಕ್, ಯಾರು ಫೋನ್ ಮಾಡಿದ್ರು? ಯಾರೋ ಏನೋ ಗೊತ್ತಿಲ್ಲ ಅತ್ತೆ, ಆಗಿಂದ ಚಂದ್ರ ಚಂದ್ರ ಅಂತಿದ್ದಾರೆ. ಅತ್ತೆ, ಇವ್ರು ಯಾರೋ ಸ್ಕ್ಯಾಮ್ ಮಾಡೋರು ಅನ್ಸುತ್ತೆ. ಇಂಥ ನಂಬರ್ಗಳಿಂದ ಕಾಲ್ ಮಾಡಿದ್ರೆ ಫಸ್ಟ್ ಬ್ಲಾಕ್ ಮಾಡಿ. ಹೌದಪ್ಪ, ಯಾರ್ಯಾರೋ ಕಾಲ್ ಮಾಡಿ ಸುಮ್ಮನೆ ತಲೆ ತಿಂತಿರ್ತಾರೆ. ನೀನು ಹೇಳ್ದಾಗೆ ಇಂಥ ನಂಬರಿಂದ ಕಾಲ್ ಬಂದರೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದು ಒಳ್ಳೇದು. ಅಂದಾಗೆ ಸಾರಿ ಅತ್ತೆ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಫೋನ್ ರಿಸೀವ್ ಮಾಡಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಸಾರ್ಥಕ್. ಹಾಂ, ತಗೊಳ್ಳಿ ಫೋನ್. ಥ್ಯಾಂಕ್ ಯು. ಹಲೋ, ಏನಕ್ಕ ನೀನು ಫೋನ್ ಮಾಡಿದ್ರೆ ಯಾರ್ಯಾರು ಎತ್ತುತ್ತಾರೆ? ಅಯ್ಯೋ, ಅದಾ ಈ ಮನೆ ಬಗ್ಗೆ ನಿನಗೆ ಗೊತ್ತಿಲ್ಲ. ಬಾತ್ರೂಮ್ಗೆ ಹೋದ್ರು ಫೋನ್ ತೊಗೊಂಡೋಗ್ಬೇಕು, ಇಲ್ಲ ಅಂದರೆ ಯಾರ್ಯಾರೋ ರಿಸೀವ್ ಮಾಡ್ತಾರೆ. ಏನು ಹೇಳು, ಏನು ಫೋನ್ ಮಾಡಿದ್ದು? ನೀವು ಇರೋ ಮನೆ ಹತ್ರ ಬಂದಿದ್ದೆ, ನೀವು ಇಲ್ಲ ಅಂತ ನಾನು ವಾಪಸ್ ಬಂದ್ಬಿಟ್ಟೆ. ಹೌದಾ? ಯಾಕೆ? ಅಗ್ನಿಯಣ್ಣ ಮೂಡ್ಲುಪಾಳಲ್ಲಿರೋ ಸೈಟ್ನ ನಿಮ್ಮ ಹೆಸರು ಮಾಡ್ಬೇಕಂತ ಇದ್ದಾರೆ. ಕೆಲವೊಂದು ಫಾರಮಿಗೆ ಸೈನ್ ಮಾಡಿಸ್ಕೊಂಬ ಅಂತ ಕಳಿಸಿದ್ದಾರೆ. ನೀವು ವಾಪಸ್ ಬಾ ಅಂದ್ರೆ ನಾನು ಈಗಲೇ ವಾಪಸ್ ಬರ್ತೀನಿ. ಆಯಿತು, ನೀನು ಬಾ, ನಾನೇ ಕಾಲ್ ಮಾಡ್ತೀನಿ, ನೀನು ಕಾಲ್ ಮಾಡಬೇಡ. ಸರಿ ಅಕ್ಕ, ಆಯಿತು. ಕಾಂತ ಸಾಕು ಬಿಡು, ನನ್ನ ತಲೆ ನೋವು ಬರ್ತಾ ಇದೆ. ಎಷ್ಟಾದ್ರೂ ನೋವು ಬರ್ಲಿ, ಇವತ್ತು ಮಸಾಜ್ ಕಂಪ್ಲೀಟ್ ಆಗೋರ್ಗು ಬಿಡಲ್ಲ. ಅಂದ್ರೆ ನನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀಯೇನೋ? ಬಿಡ್ತು ಅಜ್ಜಿ, ಅದು ಹಾಗಲ್ಲ. ನಾಳೆ ಸುವರ್ಣಾಭಿಷೇಕ ಅಲ್ವಾ, ಅದಕ್ಕೆ ಮಂತ್ರ ತಂತ್ರ ಮಣ್ಣು ಮಸಿ ಅಂತ ಒಂದಷ್ಟು ಇರುತ್ತೆ. ಅದಕ್ಕೆ ನಿಮ್ಮ ತಲೆ ತಣ್ಣಗಿರ್ಲಿ ಅಂತ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ. ವಿಕ್ಕಿ, ನಿಮ್ಮ ಅಮ್ಮನೂ ಇದೇ ತರ ಕಣೋ. ಸೂರ್ಯ ತಲೆಗೆ ಸೂರಿ ಅಂದ್ರೆ ಅಜ್ಜಿ? ನಿಮ್ಮಪ್ಪ ಕಣೋ. ಹಾ, ಹೇಳಿ ಅಜ್ಜಿ. ಆಗ ನಿಮ್ಮಮ್ಮ ನಿಮ್ಮ ಅಪ್ಪನ ತಲೆಗೆ ಇದೇ ತರ ಎಣ್ಣೆ ಹಚ್ಚಿ ಬಿಸಿನೀರಿನಿಂದ ಸ್ನಾನ ಮಾಡಿಸ್ತಿದ್ಲು. ನಿಮ್ಮಪ್ಪನಿಗೆ ಎಷ್ಟೇ ಒತ್ತಡ ಇದ್ರೂ ನಿರಂಬಳ ಆಗ್ತಾ ಇದ್ದ. ಅಜ್ಜಿ, ನಮ್ಮ ಅಪ್ಪನ ಸ್ವಭಾವ ಹೇಗಿರ್ತಿತ್ತು? ನಾರ್ಮಲ್ ಆಗಿರ್ತಿದ್ರ ಅಥವಾ ಸ್ಟ್ರಿಕ್ಟ್ ಆಗಿರ್ತಿದ್ರ? ನಿಮ್ಮಪ್ಪ ನಮ್ಮ ಥರ ಅಲ್ಲ ಕಣೋ, ಜೋರಾಗಿ ನಗ್ತಾ ಇರಲಿಲ್ಲ, ಸ್ವಲ್ಪ ಸೀರಿಯಸ್ ಆಗೇ ಇರ್ತಿದ್ದ. ನಾವೇನಾದ್ರೂ ಜೋರಾಗಿ ನಕ್ರೆ ಅವನು ಮೀಸೆ ತುದಿಲಿ ಸಣ್ಣಗೆ ನಗ್ತಿದ್ದ. ನಿಮ್ಮಮ್ಮ ಏನಾದ್ರೂ ಹೇಳಿದ್ರೆ ನಿಮ್ಮಪ್ಪನ ಮುಖದಲ್ಲಿ ನಗು ಬರೋದು, ಅದು ಬಿಟ್ರೆ ಜಪ್ಪಯ್ಯ ಅಂದ್ರೂ ನಗ್ತಾ ಇರಲಿಲ್ಲ. ಶಿಸ್ತಿಗೆ ನ್ಯಾಯಕ್ಕೆ ನಿಮ್ಮಪ್ಪನೇ ಇನ್ನೊಂದು ಹೆಸರು. ನಿಮ್ಮಪ್ಪ ಯಾವತ್ತೂ ಸುಸ್ತು ಅಂತ ಹೇಳಿದ್ದೆ ಕಾಣೆಯಪ್ಪ. ವಾರದಲ್ಲಿ 6 ದಿನಾನು ಕೆಲಸ ಮಾಡ್ತಿದ್ದ. ಎಲ್ರು ಕೂತು ತಡೆದ್ರೆ ನಿಮ್ಮಪ್ಪ ಯಾವಾಗ್ಲೂ ಹುಮ್ಮಸ್ಸಲ್ಲೇ ಇರ್ತಿದ್ದ. ಭಾನುವಾರ ಮಾತ್ರ ಯಾವ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ನಿಮ್ಮಮ್ಮ ವೈದೇಹಿನ ಕರ್ಕೊಂಡು ಆಚೆ ಸುತ್ತಾಡ್ಕೊಂಡು ಬರ್ತಿದ್ದ. ಓಹೋ, ಹಾಗಾದ್ರೆ ಸೂರ್ಯವಂಶಿ ಸಿನಿಮಾದ ಸತ್ಯಮೂರ್ತಿನ ಅಜ್ಜಿ? ಕಾಂತ, ಸುಮ್ಮನೆ ಇರ. ನಾನು ಎಲ್ಲಿಗೆ ಬಿಟ್ಟೆ? ಅದೇ ಅಜ್ಜಿ, ನಮ್ಮಪ್ಪ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಿದ್ರಿ. ನಿಮ್ಮಪ್ಪ ಎಷ್ಟು ಬುದ್ಧಿವಂತನೋ ನಿಮ್ಮಮ್ಮ ಕೂಡ ಅಷ್ಟೇ ಬುದ್ಧಿವಂತೆ. ಅವಳು ಎಲ್ರಾಗೆ ಮನೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತಾ ಇರ್ಲಿಲ್ಲ. ಸಂಗೀತ ಕಲಿತಿದ್ಲು, ಜೋಗುಳ ಆಡ್ತಿದ್ಲು. ಅವಳು ಜೋಗುಳ ಹಾಡೋದಕ್ಕೆ ಶುರು ಮಾಡಿದ್ರೆ
ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಿದ್ರು, ನೀವು ಯಾರೋ ಮಾತಾಡ್ತಾ ಇರಲಿಲ್ಲ. ಕಾಳಿಂಗ ಮರ್ಧನ ಪೂತನಿ ಸಂಹಾರ ಗೋಕುಲ ಬಾಲಕ ನೀ ಮಲಗೋ ಅಗ್ರಜ ರಾಮನ ಮುದ್ದಿನ ಅನುಜನೆ ಅಮ್ಮನ ಮಡಿಲಲಿ ನೀ ಮಲಗೋ ಹಠಬೇಕೆ ನನ್ನ ಕಂದ ಹಸುಗೂಸು ನೀನಲ್ ಮಥುರೆಯ ಮಾಣಿಕ್ಯ ನೀ ಮಲಗೋ ಜೂಜೂ ಲಾಲಿ ಜೂಜೂ. ಅಜ್ಜಿ, ನೀವು ಜೋಗುಳ ಅಂತಿದ್ದಾಗೆ ಅವತ್ತು ವೈಜಯಂತಿ ಅಮ್ಮ ಹಾಡ್ತಿದ್ರಲ್ಲ ಜೋಗುಳ, ಅದೇ ಯಾಕೋ ತಲೆಗೆ ಬರ್ತಿದ್ಯಲ್ಲ? ನಮ್ಮಮ್ಮ ಜೋಗುಳ ಹಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಅಜ್ಜಿ, ನಮ್ಮಮ್ಮ ಜೋಗುಳ ಆಡೋದನ್ನ ನನಗೆ ಇನ್ನೊಂದ್ಸಲ ಕೇಳಬೇಕು ಅಂತ ಅನಿಸ್ತಿದೆ. ಲೋ ವಿಕ್ಕಿ, ನೀನಾದ್ರೂ ಹೇಳೋ ಸಾಕು ಪಾಪ ಅಂತ. ಛೋಟಾ ಬಾಸ್, ನೀವು ಈ ವಿಚಾರದಲ್ಲಿ ತಲೆ ಹಾಕಂಗಿಲ್ಲ. ನಾಳೆ ಅಜ್ಜಿದು ಸುವರ್ಣಾಭಿಷೇಕ ಇದೆ, ನಾನು ಮಸಾಜ್ ಮಾಡೇ ಮಾಡ್ತೀನಿ. ಸರಿನಪ್ಪ. ವಿಕ್ಕಿ, ಆರ್ತಿ ಯಾಕೋ ಈ ನಡುವೆ ಸರಿಯಾಗಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ ಕಣೋ, ಏನಂತ ವಿಚಾರಿಸೋ. ನೀವೇನು ತಲೆ ಕೆಡ್ಸ್ಕೊಬೇಡಿ ಅಜ್ಜಿ, ಏನೂ ಆಗಿರಲ್ಲ, ನೀವು ಆರಾಮಾಗಿರಿ. ಲೇ ಸಾಕು ಅಂದ್ರೆ ಮತ್ತೆ ತಿಕ್ತಾ ಇದೆಯಲ್ಲ, ಸಾಕು ಬಿಡ. ಅಯ್ಯಪ್ಪ.